ಹೇಳ್ತೀನಿ ಕೇಳು ಮಿತ್ರ. ಅದೇ ನೀವು ಹೇಳುವಂತ ನಾವು ನಡಿ ನಡಿಯ ಗೆಳೆಯ ಮರಡಿಯ ಪಾಚವಣ್ಣಗ ನಡಿ ನಡಿಯ ಗೆಳೆಯ ಮರಡಿಯ ಪಾಚವಣ್ಣಗ ಏನ್ ಹೇಳಲ್ ಗೆಳೆಯ ಏನ್ ಹೇಳಲ್ ಮಿತ್ರ ಜಾತರಿ ಸಡಗರ ಏನ್ ಹೇಳಲಿ ಗೆಳೆಯ ಏನ್ ಹೇಳಲಿ ಗೆಳೆಯ ಜಾತರಿ ಸಡಗರ ಏನ್ ಹೇಳಲ್ ಗೆಳೆಯ ಏನ್ ಹೇಳಲ್ ಮಿತ್ರ ಜಾತರಿ ಸಡಗರ ಏನ್ ಹೇಳಲಿ ಗೆಳೆಯ ಏನ್ ಹೇಳಲಿ ಗೆಳೆಯ ಜಾತರಿ ಸಡಗರ ಆಮೇಲೆ ತುಗುವ ತೊಟ್ಟಿಲ್ಲ ತುಗುವ ತೊಟ್ಟಿಲ್ಲ ಕಾಲ್ ಮೇಲೆ ತುಗುವ ತೊಟ್ಟಿಲ್ಲ ತುಗುವ ತೊಟ್ಟಿಲ್ಲ ಏನ್ ಹೇಳಲ್ ಗೆಳೆಯ ಏನ್ ಹೇಳಲ್ ಮಿತ್ರ ಜಾತರಿ ಸಡಗರ ಏನ್ ಹೇಳಲಿ ಗೆಳೆಯ ಏನ್ ಹೇಳಲಿ ಗೆಳೆಯ ಜಾತರಿ ಸಡಗರ ಏನ್ ಹೇಳಲ್ ಗೆಳೆಯ ಏನ್ ಹೇಳಲ್ ಮಿತ್ರ ಜಾತರಿ ಸಡಗರ ಏನ್ ಹೇಳಲಿ ಗೆಳೆಯ ಏನ್ ಹೇಳಲಿ ಗೆಳೆಯ ಜಾತರಿ ಸಡಗರ ಏನು ಗೆಳೆಯ ಏನು ಗೆಳೆಯ ಸಂಗಣ್ಣ? ಏನ್ ಜಾತ್ ಕೂಡೈತೋ ಮಿತ್ರ ಗೆಳೆಯ ಜಾತ್ರೆ ಬಂದ್ ಬಾಳ ಕೂಡೈತಿ ಗೆಳೆಯ ತೊಟ್ರು ಸಿಯಕ ಗೆಳೆಯ ಹಾ ಗುಡಿಗೆ ಅಂತಿ ಬಂದಿ ಮಿತ್ರ ಬಂದಂಗ ಆಯ್ತು ಮಿತ್ರ. ಗೆಳೆಯ ಇನ್ನು ಕಪ್ಪರ ಹಚ್ಚಿ ಕಾಯಿ ಹೊಡ್ಸ್ಕೊಂಡು ಹೋಗು ನೋಡಿ ಓ ಮಿತ್ರ ಆಗ್ಲಿ ಮಿತ್ರ. ಗೆಳೆಯ ಕಪ್ಪರ ಹಚ್ಚಿ ಕಾಯಿ ಹೊಡ್ಸ್ಕೊಂಬಾರೋ ಮಿತ್ರ ಆಗ್ಲಿ ಮಿತ್ರ. ಪೂಜಾರಿ, ಕಪ್ರ ಹಚ್ಚಿ ಕಾಯಿ ಹೊಡ್ಸ್ಕೊಡ್ತಾನ. ಹೆಣ್ಮಕ್ಳ ಕದಲ್ ಬಾಳ ಐತಿ, ಸ್ವಲ್ಪ ತಡಿಯುವಂತಾರಾಗ್ರಿ. ಆಗಲ್ಲ ನಮ್ಮ ಮಗು ಹೊಡ್ಸ್ಕೊಡಿಲ್ಲ. ಇಲ್ಲ ಅವ್ರು ಹೊಡೆದ್ ಕೊಟ್ಬೇಕು, ನಿಮ್ಮ ಹೊಡೆದ್ ಕೊಡ್ತಾನ. ಹಿಂಗಂದೆ ಅಷ್ಟ ಕೊಡಕಲ್ಲ. ಗೆಳೆಯ ಕಾಯಿ ಬಂದ್ ಹೆಂಗ್ ಹೊಡೆದು ಕೇಳೋ ಮಿತ್ರ ಆಗ್ಲಿ ಮಿತ್ರ ಕೇಳ್ತಾನ. ಪೂಜಾರಿ, ನಮ್ ಕಾಯಿ ಬಂದ್ ಹೆಂಗ್ ಹೊಡ್ದು? ನೆತ್ತಿಗಾಯಿ ಹೊಡೆದೈತಿ ನೋಡು. ಹಿಂಗಂದೆ ಏನ ಗೆಳೆಯ ಸಂಗಣ್ಣ? ಹಾ. ನಮ್ಮ ಕಾಯಿ ಬಂದ ನೆತ್ತಿಗೆ ಹೊಡ್ದಂತ ನೋಡ್ ಪೂಜಾರಿ. ಗೆಳೆಯ ನತ್ತಿಗೆ ಹೊಡೆದು ಚಲೋ ಕೆಟ್ಟ ಕೇಳ್ಕೊಂಬಾರೋ ಮಿತ್ರ ಹಿಂಗಂತ ಗೆಳೆಯ. ಹಾ ಪೂಜಾರಿ, ನೆತ್ತಿಗೆ ಹೊಡ್ದಂತ ಅಂದಿಲ್ಲ ಚಲೋನ ಅಥವಾ ಕೆಟ್ಟ? ನೆತ್ತಿಗಾಯಿ ಹೊಡೆದ್ರ ಅರ್ಧ ದಿವ್ಸ ಚಲೋ, ಅರ್ಧ ದಿವ್ಸ ಕೆಟ್ಟ. ಏನ ಗೆಳೆಯ ಸಂಗಣ್ಣ? ಹಾ ಹಾ ಪೂಜಾರಿ ಹೇಳ್ತಾನ ಹಾ. ಅರ್ಧ ದಿನ ಚಲೋ ಅಂತ ಹೇಳ್ತಾನ, ಹಾ ಅರ್ಧ ದಿನ ಕೆಟ್ಟ ಅಂತ ಹೇಳ್ತಾನ. ಗೆಳೆಯ ಹಾಗಾದ್ರ ಹಾ. ಆ ಕಾಯಿ ಹೊಡೆದ ಹಾ. ಕುಂತ್ ಮಂದಿ ಪಳಾರ್ ಮಾಡ್ಕೊಂಬಾ ಗೆಳೆಯ ದುಸ್ರಾ ಕಾಯಿ ಹೊಡಿಸ್ಕೊಂಬಾರೋ ಮಿತ್ರ ಹಿಂಗಂತ ಮಿತ್ರ. ಹಾ ಪೂಜಾರಿ, ಈ ಕಾಯಿ ಈ ಕುತ್ ಮಂದಿಗೆ ಪಳಾರ್ ಮಾಡ, ದಸರಾ ಕಾಯಿ ಹೊಡೆದ್ ಕೊಡ. ಗೆಳೆಯ ಈ ಕಾಯಿ ಹೆಂಗ್ ಹೊಡೆದು ಕೇಳು ಪೂಜಾರಿ, ಈ ಕಾಯಿ ಬಂದ್ ಹೆಂಗ್ ಹೊಡೆದು? ನೋಡ್ರಿ, ಏನ ಗೆಳೆಯ ಸಂಗಣ್ಣ? ಹಾ ಈ ಕಾಯಿ ಬಂದ ಬಾಳ ಉತ್ತಮ ಹೊಡೆದು ಅಂತ ಹೇಳ್ತಾನ ಪೂಜಾರಿ. ಗೆಳೆಯ ಹಾಗಾದ್ರೆ ನಮ್ ಕಾಯಿ ಹೊಳ್ಕಿಸ್ಕೊಂಬ ಪೂಜಾರಿ ಕಾಯಿ ಹೇಳ್ತಿ ಕೊಡ. ತಗೋ. ಏನ ಗೆಳೆಯ ಸಂಗಣ್ಣ? ಕಾಯಿ ಹೇಳ್ತಿ ತಗೋ. ಗೆಳೆಯ ಹಾ. ಕಾಯಿ ಬಂದ್ ಏಸ್ ಕೊಟ್ಟಿದ್ದೀವಿ 2 ಕೊಟ್ಟಿದ್ ಮಿತ್ರ. ಹೊಳಿಕ್ ಬಂದ್ ಏಸ್ ಆಗ್ಬೇಕ 4 ಹಾಕೋ ಗೆಳೆಯ. ಗೆಳೆಯ 3 ಯಾಕೆ ತಂದಿ ಆಗ್ಲಿಯ ಪೂಜಾರಿ ಕೇಳ್ತಾನ. ಹಾ ಕೇಳು ಪೂಜಾರಿ, ಕಾಯಿ ಒಂದ್ ಎಷ್ಟು ಕೊಟ್ಟಿದ್ದೀವಿ ನಾವು? 2 ಒಳಗೆ ಕೆಲಸ 4 3 ಕೊಟ್ಟಿಲ್ಲ. ಅವೊಂದು ಬಟ್ಲ ಹಿಡ್ಕೊಂಡ ಅವ್ನು ಹೇಳ್ತಿದ್ದಾಕೆ ಹೋದ ವರ್ಷ ಆಯಕ್ ಹೋದ್ರ ಹಾಳಿ ಹಚ್ಚಿ ಕಟ್ ನಿಂತು ಮಾತಾಡ್ಸಿದಾಳ. ಅಂದ ಬಳಕ ದುಡ್ಡು ತಗೊಂಡ್ಕಾರ ಈಗ ಬಟ್ಲ ಕೊಡ್ತೇನೆ ಅಂತ ಹೇಳ. ಏನ ಗೆಳೆಯ ಸಂಗಣ್ಣ? ಹಾ 100 ರೂಪಾಯಿ ಕೊಡಿಲ್ಲ ಪೂಜಾರಿ ಕೊಡೋ ದಕ್ಷಿಣ. ಹಿಂಗಂದಿ ಗೆಳೆಯ ಹಾ. ಪೂಜಾರಿ ತಗೊಂಡು ರೂಪಾಯಿ ಕಾಯಿ ಇಟ್ಟು ಕೊಡು.
ನಾವು ಬಂದು ಬಾಳ ಹೊತ್ತಾಯ್ತು. ಪೂಜಾರಿಗೆ ಕಪ್ಪಳ ಹಚ್ಚಿ ನಮ್ಮಮ್ಮ ಎರಡು ಕೈಯಮ್ಮ ಹೊಡೆದು ಕೊಡಂತ ಹೇಳು. ಕೊಡಿಪ್ಪ. ಕೊಡ್ರಿ. ಪೂಜಾರಿ ಕಾಯಿ ಹೆಂಗ್ ಹೊಡೆದಪ್ಪ? ಈ ವರ್ಷ ಕಟ್ಟಿಸಿರ್ಲ. ಕಟ್ಸಿದೀವಿ. ಅಂದ್ರೆ ಏನದ ಕಟ್ಸುದ? ಅದೇನಾರ ಆಗೋತ್ ಯಾಕ ಕಾಯಿ ಯಾರು ಹೇಳ ಮೊದಲು. ಕಾಯಿ ನನ್ನ ಮಗಳಿಗೆ ಹಂಗೋನು ನಿನ್ನೂ ಆದ್ರ ನೀನ ಕಟ್ಟಿಸ್ತೀಯ ಆಮೇಲೆ. ನಮಗೆ ಎದಕ್ ಬೇಕು ಪೂಜಾರಿ? ನಮ್ಮ ಉಪವಾಸ ಆಗಿವು. ಇನ್ನ ನನ್ನ ಮಗಳಿಗೆ ಹಂಗವಾಕಿ ಗಂಡ ಬಕ್ಲಿ ಬೇಡ್ಕೊಂಡು ಬರ್ರಿ ಗಂಡ ಮಗನ ಅಂತ ಹೇಳ್ಯಾನು. ಆದ್ರ ಅಕ್ಕಿಗ ಮಕ್ಕಳಾಗಲಿ. ಕಾಯಿ ಹೆಂಗ್ ಹೊಡೆದ ಹೇಳ ಮೊದಲ ನನಗೆ. ತೊಟ್ಲ ಕಾಯಿ ಹೊಡೆದೈತ್ರಿ. ಬಾಳ ಚಲೋ ಆತ. ಮುಂದಿನ ವರ್ಷ ಬರ್ಕೊಡ್ದು ಬಗಲ ಕೂಸನ್ ತಗೊಂಡು ಆಲಿ ಅಂತ ಬರ್ಬೇಕು. ಬಾಳ ಸಂತೋಷ ಆತಪ್ಪ. ಇವ ಅಣ್ಣನ ಮಗಳೇ ಯವ ಕಾಯಿ ಬಾಳ ಚಲೋ ಹೊಡೆದಾವ. ಹೌದವ ಯವ ಕಾಯಿ ತೊಟ್ಲಗಾಯಿ ಹೊಡೆದಾವಂತ. ಬಾಳ ಸಂತೋಷ ಆತಲ್ಲ. ಕೇಳ್ತಾನೆ ಪೂಜಾರಿ ಯಪ್ಪ ಕಾಯಿ ಇಂತಿ ತೊಟ್ಲಗ ಹೊಡೆದು ಇನ್ನ ನಮ್ ಕಾಯಿ ಹೊಳಿಗೆ ಕೊಡ್ಲ ಯಪ್ಪ. ಇವಾಗ ಕಾಯಿ ಎರಡು ಕೊಟ್ಟಿದೀವು, ಹೊಳಿಗೆ 4 ಅಕ್ಕಾವು. ಇವಾಗ 3 ಅದಾವು. ನಾನು ನೋಡಿ ಇಲ್ಲ. ಪೂಜಾರಿ ನಿನ್ನ ಕೈ ನಾವು ಕಾಯಿಸ್ಕೊಡ್ತೀವು. ಹೊಳಿಗೆ ಕೆಟ್ಟಕ್ಕವು 4 ಮತ್ತೆ 3 ಯಾಕೆ ಕೊಟ್ಟಿ? ಅಂದ್ರೆ ಈ ದುಡ್ಡು ಕೊಟ್ಟಾಗಿ ಬಟ್ಲ ಕೊಡ್ತೇನೆ. ದುಡ್ಡು ಬೇಕಾ ಪೂಜಾರಿ? ಇಡಿ ನನ್ನ ಕಡೆ ಒಂದು ದುಡ್ಡು ಐತಿ. ಈ ದುಡ್ಡ ಸಾನಿ ಬೇರಾಗಿ ಸೌದಕ್ಕಿ ರೋಡ್ ಆಗೈತಿ. ನಡೆಯಂಗಿಲ್ಲ. ಸರ್ಕಾರದವರು ತಗೊಳಂಗಿಲ್ಲ. ಕಿರಾಣಿ ಅಂಗಡಿ ಅವ್ನು ತಗೊಳದಲ್ಲ. ಮತ್ತೆ ಎಂತಾದ್ರು ಬೇಕಾ? ತಗೋತೋ ಏನ್ ಮಂದಿ ಪೂಜಾರಿ ನಾ ಮುದುಕ ದುಡ್ಡು ಕೊಡ್ಬೇಕಾದ್ರೆ 25 ಸಲ ತಾಕಿತ್ ಮಾಡ್ಯಾನ. ಏನ್ ತಾಕಿತ್ ಮಾಡ್ಯಾನ? ದುಡ್ಡು ಎಲ್ಲಾರು ಬಿಟ್ಟು ಬಂದಿ ಕಳ್ಕೊಂಡು ಬಂದಿ ಬಾಳ ಒಗತ್ರಿ ಹೋಗಿ ಒಗತ್ತಿ ತಗೊಂಬ ಅಂತ ಹೇಳ್ಯಾನ. ನಾ ದುಡ್ಡು ಮೊದಲು ಮತ್ತೆ ಎಂತಾದ್ ಬೇಕು? ಆಕಿ ಅಂತ ಹಾಕಿದ್ದು ದುಡ್ಡು ಬೇಕಾಗಿತ್ತು. ಹೊಸ ದುಡ್ಡು. ಹೌದಾ? ಕೇಳ್ತಾನ ಇವ ಅಣ್ಣನ ಮಗಳೇ ಇವ ಕಾಯಿ ಹೊಡೆದು ದುಡ್ಡು ಬೇಕಂತ ನಾನು ದುಡ್ಡು ಕೊಡಕ್ ಹೋದ್. ನನ್ನ ಮಗಳೇ ಏ ಅಮ್ಮ ಈ ದುಡ್ಡು ನಡೆಯಂಗಿಲ್ಲ, ಹೊಸ ದುಡ್ಡೇ ಬೇಕಂತ. ಕಾಳು ಒಯ್ತಾನು. ಹೌದು ಕೇಳ್ತಲ್ಲ ಇವ್. ಏ ಪೂಜಾರಿ ಅಲ್ಲ ಹೊಲಕ್ ಬರ್ತಂತ ಹೊರಗೆ ಇನ್ಕೋಯ್ತಿ ಅಂತ, ಕನಕ್ ಹೋಗಿ ಅಂತ ಕಾಳು ತರ್ತಿ ಅಂತ, ಮನಿಗ್ ಹೋಗಿ ಅಂತ ಹಿಟ್ಟ ಭಿಕ್ಷ ಕಸ ಎಲ್ಲಾನು ಒಯ್ತಿ ಅಂತ. ಜ್ಞಾನ ದುಡ್ಡು ಯಾಕೆ ಬೇಕು ಅಂದ್ರ ಹೊರದಾಂತ ಹೊಲಕ್ಕಾತ ಕಣಕಾತ ಮನಿ ಕಜಾ ಭಿಕ್ಷ ಓದದ್ ಮನಿ ಆತನ. ಪ್ರತಿ ಸೋಮವಾರಕ್ಕೊಮ್ಮೆ ಬಂದ್ ಕಾಯಿ ಹೊಡ್ಸ್ಕೊಂಡು ಹೋಗ್ತಾರ. ಅವಾಗ ಹೊಡೆದ್ ಕೊಡ್ತೇನ. ಹೌದು. ಅಮಾಸ್ಕೊಂಡ್ ಬರ್ತಾರ. ಅವಾಗ ಹೊಡೆದ್ ಕೊಡ್ತೇನ. ಈಗ ಸದ್ಯ ಜಾತ್ರೆಯಾಗ ಬಂದಾರ ಅಂದ್ರೆ ದುಡ್ಡು ಕೊಟ್ಟ್ಯಾರ ಬಟ್ಲ ತುಂಬ ಹೋಗ್ಬೇಕು. ಹೌದು. ಇವ ಅಣ್ಣನ ಮಗಳೇ ಪೂಜಾರಿ ಅಂತಾನ ಹೊರದಾಗಿಂದು ಹೊರದಾಗ ಆತ, ಮನ್ಯಾಗಿಂದ ಮನ್ಯಾಗ ಆತ, ಕಣದಾಗಿಂದ ಕಣದಾಗ ಆತ. ಆಡವಾರದಾಗ ಬಂದು ನೀವು ಟ್ರಕ್ ಗಂಟೆ ಹೊಡೆದು ಕೊಡ್ತಾನ. ಯಮ್ಮ ಈ ಜಾತ್ರಾ ಬಂದಿರದ ಮೇಲೆ ಒಂದು ದುಡ್ಡು ಕೊಟ್ಟಾಗ ನಾ ಕಾಯಿ ಹೊಳಕಿ ಕೊಡ್ತಾನ. ಕೊಟ್ಬಿಡ್ಯವ ಯಪ್ಪ ಪೂಜಾರಿ ತಗೋಪ್ಪ ಈ ದುಡ್ಡು. ನೋಡಿ ಇದು ಹಂಗ ದುಡ್ಡು ಟಕ್ 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 ಅಂತ ಹೊಳಿತೈತಿ. ಇತ್ತ ನೋಡ್ರಿ ಸಂಕೇಶ್ವರಿ, ಇತ್ತ ನೋಡ್ರಿ ನಿಪ್ಪಾಣಿ, ಇತ್ತ ಗೋಕಾಕ, ಒಂದ್ ಕೆಲಸ ಮಾಡದನ ಅದಕ್ಕ ಒಂದ್ ತೂತ್ ತೆಗಿ. ತೂತ್ ತೆಗದ ಈ ಎಷ್ಟಿಗೆ ಹೆಂಗ್ ಬೋರ್ಡ್ ಹಾಕಿರ್ತಾರಲ್ಲ ಎಷ್ಟಿ ಬಸ್ಸಿಗೆ ಗಂಗಾಣ ದುಡ್ಡು ಗಂಗಾಣ ದುಡ್ಡು ಅಂತ ತಿರ್ಗ್ಯಾಡ. ಅದಕ್ಕೆ ತೂತ್ ಮಾಡ್ರಿ, ಅದು ನುಕ್ಸಾನ ಆಗ್ತೈತಿ. ಹಂಗ ಕಿಶೆಗ ಇಟ್ಕೊಂಡ್ರ ಯಾವ ನೆನಪಾಕೈತಿ ಅವ ನೋಡ್ಕೋತ ರಾತ್ರಿ ಹಂಚಾಗ ಹೋಗ್ತೈತಿ. ಅಲ್ಲ ಈಗ ಹೋಗಾರ ಮೊದಲ ಕಾಯಿ ಒಳಗಿ ಕೊಡ ಯಪ್ಪ ಪೂಜಾರಿ. ನಮ್ಮ ದೇವ್ರ ಹಾರಿಕೆ ಮುಗಿತಿ ಏನ ನಾವ್ ಹೋಗ್ತೀವಿ. ನಮ್ಗೆ ಅಪ್ಪಣೆ ಕೊಡಿ. ನಿನಗೆ ಅಪ್ಪಣೆ ಕೊಡ್ತೇನೋ. ಆದ್ರೆ ಈಗ ಒಂದು ಮಾತು ಹೇಳ್ತೇನೆ ನಿಮಗ. ಏನ್ ಹೇಳಲ್ಲ? ನೀವು ಬರುವಾಗ ಇಬ್ಬರೇ ಹೆಣ್ಮಕ್ಳು ಬಂದೇರಿ. ಇಬ್ರಲ್ಲ? ನಿಮ್ಮ ಜೊತೆ ಗಂಡು ಮಕ್ಕಳು ಇಲ್ಲ, ಯಾರು ಇಲ್ಲ. ಯಾರು ಇಲ್ಲ ನನ್ನ ಮಗನ. ಸದ್ಯ ನೋಡ್ದಾಗ ಇದೆಲ್ಲ ಗವಿ ಹಾಕೈತೆ. ಮತ್ತ ಇಲ್ಲೇ ಮಿಂಚಾತೈತಿ. ಹೌದಲ್ಲೋ ಯಪ್ಪ. ಇಲ್ಲಿ ನೋಡ್ದ ಬಂತ ಮಳಿ ಮಳಿ. ಮತ್ ಹೆಂಗ್ ಕೊಡೋದಪ್ಪ ಇನ್ನ? ಹುಡುಗ ಮಿಂಚ ಈ ಸದ್ಯ ನಮ್ ಗುಡಿಯಾಗ ಇಲ್ಲೇ ನೀವು ವಸ್ತು ಉಳಿರಿ. ಬ್ಯಾಳಿ ತಗೋರಿ, ಬೆಲ್ಲ ತಗೋರಿ, ಗೋಧಿ ಹಿಟ್ಟು ತಗೋರಿ, ಏನ್ ನಿಮಗ್ ಬೇಕು ಅಕ್ಕಿ ಎಲ್ಲ ಹಿಡ್ಕೊಂಡ್ ತಗೋರಿ. ಅಡಿಗೆ ಮಾಡಿ ಚಂದ ನಮಗೆ 3 ಮಂದಿ ಕೂಡಿ ಊಟ ಮಾಡೋದು ಅದನ್ನ ನಮ್ಮದ ಗುಡಿ ಮಂದಿ ಏನ್ ಮಾಡಿದಾರ
ಅದಕ್ಕೊಂದು ಪೂಜೆ ಮಾಡಾಕಂತ ಒಂದು ರೂಮ್ ಕಟ್ಸಿಕೊಟ್ಟಿದಾರ. ಅಲ್ಲಿ ಒಂದು ಆ ಕೋಲೆದಾಗ ಒಂದು ಕಾಟನೂ ಐತಿ, ಎಲ್ಲ ಐತಿ. ಅಲ್ಲಿ ಕಾಟನ್ ಹಾಕಿ ಎಲ್ಲ ಮತ್ ಮಡ್ಕೊಳಕ್ ಬೇಕಲ್ಲ ನನಗ. ಬೇಕಲ್ಲ. ಅದಕ್ಕ ಆ ಕಾಟನ್ ಮ್ಯಾಗ ಹೋಗಿ ಮಡ್ಕೊಳ್ಳೋಣ. ಆಕೆ ಯಾರ್ಯಾರು ಮಲ್ಕೊಳ್ಳೋದು ಯಾರ್ಯಾರ? ಆ ಕಾಟನ್ ಮ್ಯಾಗ ಹಾಕಿ ನಾನು ಮಡ್ಕೋತೇವ. ನೀನ ಬುಡಕ್ ಮಡ್ಕೋಬೇಕಾರ ಹೊರಗ್ ಬಂದ್ ಮಡ್ಕೋ, ನನ್ ನಡಿತೈತಿ. ವಾರ ತನಕನ ಒಟ್ಟ ಆಟ ಪಲ್ಯಕ್ಕೆ ಇರ್ತೈತಿ. ಬಾರಾಕ ಆಟ ಪಲ್ಲಕ್ಕಿ. 1 ಗಂಟೆಗೆ 1 ಗಂಟೆಗೆ ಮುಂದಿರ್ತೀನಿ. ಎಷ್ಟು ಅದನ್ನ ನೋಡ್ಕೊಂಡು ಅವ್ರನ್ನ ಪಟ್ ನಾವು ಹೋಗಿ ಏನ್ ನಾನು ಹಾಟಿ ಅದೀವ ನೀನ? 1 ಗಂಟೆದಾಗ ಇವನ್ ಏನು ಮುದ್ರಗಣಿ ಎಡ ಆಟ ಪಲ್ಲಕ್ಕಿ ಕಣಿಕೆನ ಇಲಿ ಕಣಿಕೆಯಾಗಿನ ಇಲಿ ಅಂತ ಎಟ್ಟು ಬೇರೆ ನೋಡು. ಅಲ್ಲ ಬಾರಾಕನ ಆಟ ಪಲ್ಲಕ್ಕಿ ಹೇಳ್ತೈತಿ. ಬಾರಾಕಂದ್ರ ಆಟ ಪಲ್ಯಕ್ಕೆ ಐತಿ ಅಂದ್ರ ಅದು ಗಂಟಿನ ಆಗಬೇಕು. 1 ಗಂಟೆಗೆ ಅಂದ್ರೆ ಮುದ್ರಗಣಿ ಐತು. ಅದನ್ನ ನೋಡ್ಕೊಂಡ ಹಚ್ಕೊಂಡು ಹಾದ್ರಿ ಕೇಳ್ತಾನ ಗಂಗಾನ ಕೇಳ್ತಾನ. ಯವ ಅಣ್ಣನ ಮಗಳೇ ಪೂಜಾರ ಅಂತಾನೇವ ಯಪ್ಪ ನಮ್ಮ ದೇವ್ರ ಹಾರಿಕೆ ಮುಗಿತಿ ನಾವು ಹೋಗ್ತೀವ ಅಪ್ಪನಿಕೊಂಡು ನನ್ನ ಮಗನ ಅಂತಾನೇವಣ್ಣ. ಏ ಅಮ್ಮ ಹೋಗಾರ ನೀವ ಅಂತ ನಮ್ಮ ದೇವ್ರ ಹಾರಿಕೆ ಮುಗ್ದೈತಿಪ್ಪ ಅಂದ್ರೆ ಇಲ್ಲಿ ಯಾಕಿರ್ಬೇಕು ನಾವು ಹೋಗ್ಯಪ್ಪ ಅಪ್ಪನಿ ಕೊಡನೆ. ಏ ಅಮ್ಮ ಬಾಯಿಲಂದು ಕರ್ದವ ಏನಂದ? ಇಲ್ಲಿ ಗದ್ರಸತಿ ಅಂತೇವ. ಹೌದು, ಇಲ್ಲಿ ಮಿಂಚಾಕತೈತಿ ಅಂತ. ಮಿಂಚಾತೈತಿ. ಅಮ್ಮ ಏನದು? ಮಳಿ ಮಳಿ ಯವ ಮಳಿ ಯವ ಮುದುಕಂದ ಪೂಜಾರಿ ಅಂದ ಯಮ್ಮ ಹೇಗ ಅರ್ಧಾರ್ಯಾಗ ಮಳಿಗೆ ಸಿಕ್ಕಿರಿ ಬ್ಯಾಳಿ ಕೊಡ್ತಾನೆ, ಬೆಲ್ಲ ಕೊಡ್ತಾನೆ, ಮಾಡ್ಕೊಳಕ್ ಬಾಂಡೆ ಸಾಮಾನು ಕೊಡ್ತಾನೆ, ಹಿಟ್ಟು ಕೊಡ್ತಾನೆ. ಇಬ್ರು ಕೂಡ ಅಡಿಗೆ ಮಾಡ್ರಿ 3 ಮಂದಿ ಕೂಡ ಊಟ ಮಾಡೋಣ. ನಮ್ದೊಂದ ಗರ್ಭುಡ್ ಗುಡಿ ಐತಿ. ಆ ಗರ್ಭುದ್ ಗುಡಿಯಾಗ ನಾವ್ ಹಬ್ಬ ಮುನ್ಕೋದ್ರು ಅದೇ ಕೋಲ್ಯಾಗ ಒಂದ್ ಕಾಟ ಹಾಕಿನಿ. ಕಾಟ ಆದ್ಮೇಲೆ ಗಂಗಾನ ಮುನ್ಕೋತೀವ. ಯಮ್ಮ ನೀನು ಅಲ್ಲೇ ಮುನ್ಕೋ. 12 ಗಂಟೆಗ ಆಟ ಪಲ್ಲಕ್ಕಿ ಕೇಳ್ತೈತೆ ಅಂತೇವ್. 12 ಗಂಟೆಗ ಬರಬ್ಬರಿ 1 ಗಂಟೆಗೆ ಅಂತ ಅವ್ನು ಮುದ್ರಗನಿ ಹೇಳ್ತೈತಿ ಅಂತೇವ್. ಆ ಮುದ್ರಗನಿ ನೋಡ್ಕೊಂಡ ಬೇಡ್ಕೊಂಡ ಹಚ್ಕೊಂಡ್ ಹೋಗ್ರಿ ಬೇಬರ್ಸ್ ಮುದುಕಿ ಅಂತಾನೇವ. ಅಮ್ಮ ಏನದ ಹಚ್ಕೋದು? ಹಚ್ಕೊಳ್ಳೋದು ಏನ ಯಪ್ಪ ಅಂಗಾರ ಅಂಗಾರ ಹಚ್ಕೊಂಡು ಹೋಗುದು. ಯಪ್ಪ ನಾವು ಹಚ್ಕೊಳ್ಳೋ ನೀ ಹಚ್ತೀವ. ಹೌದು ಅಲ್ಲ ಪೂಜಾರಿ, ಈಗ ಗುಡಿಗೆ 10,000 ಮಂದಿ ಗುಡಿಗೆ ಬರ್ತಾರ. 10,000 ಮಂದಿ ನಮಸ್ಕಾರ ಮಾಡಿ ಹೋಗ್ತಾರ. 10,000 ಮಂದಿಗೆಲ್ಲ ಎಟ್ಟತ್ತ ಹಚ್ಚತೀಪ ನೀನ? ನಿಂದ ಈಟು ಗುಳಿ ಹಾಕಿಲ್ಗ ಬೇಡ ಹುಟ್ಟ್ಯಾಗ ನಾ ಹೊಚ್ಕೊಂಡು ಹೋಗ್ತೀವ. ಏಯ್ ನಮಗ ಅಟ್ಟ ಹಚ್ಚಂಗ್ಲಿ ಎಲ್ಲಾರ್ಗ ಹಚ್ಚೋದಕ್ಕತ್ತಿನ ಮತ್ ನಿನ್ ಬಿಡಾಕಿನ ಅಲ್ಲ. ನೋಡ್ಕೊ ಮಗಳ ಯವ ಪೂಜಾರಿ ಹಂಗ ನಾವ್ ಹೌದು ಏನ ನಮಸ್ಕಾರ ಮಾಡೋನು ಮತ್ತ ಹೋಗಿ ಅಂತ ಹೇಳಿ ಹೋಗೋಣ ಬಾಯಿ ಅಪ್ಪನಿಗೆ ಕೊಡ ಅಂತ ಹೇಳ್ಬಿಡುವ. ಏನು ಗೆಳೆಯ ಬಾಳಣ್ಣ, ಬಸವಣ್ಣಗೆ ನಮಸ್ಕಾರ ಮಾಡಿ ಹೋಗ್ಬಿಡು ನೋಡಿ. ಓ ಮಿತ್ರ, ಅಖಂಡ ಕಲ್ಯಾಣವಾಗಲೇ ಮೇಲೆ ಕೇಳರಿ. ಏನಮ್ಮ ಖಾತವೈತಲ್ಲ? ಇವ ಏನಾತ? ಅಮ್ಮ ಹೇಳ್ತೀನಿ ಕೇಳು. ಇವ ಚಂದ್ರಗೆ ಹೇಳು. ಏನು ಘಾತವನಾದಿತ ಪರಮ ಕೇಳ ಕೊಲ್ಲಾಗಿನ ಸರಿ ಗೋದಿತ ಪರಮ ಸರಿ ಗೋದಿತ ಪರಮ ಏನ್ ಗಾತ ಮಾಡ್ಕೊಂಡಿವ? ಏನ್ ಗಾತ ಮಾಡ್ಕೊಂಡಿವ? ಸೇರ್ ಬಂಗಾರ ಸರಿಗೆ ತುಟ್ಟಿ ಬಂಗಾರ ಯಾರು ಸಿಕ್ತೋ ಯಾರಿಗಿಲ್ಲೋ ಸಿಕ್ಕಾರ ನನ್ನ ಮಗಳ ಯಾರು ಕೊಡಂಗಿಲ್ಲವ, ಯಾರು ಕೊಡಂಗಿಲ್ಲ ನನ್ನ ಮಗಳೇ. ಅಳ್ಬೇಡ್ಕಪ್ಪ ಅಳ್ಬೇಡ್ಕಪ್ಪ. ಸರಿಗೆಲ್ಲೇ ಸೇರೆ ಬಂಗರೆ ಅಂತಿಂತ ಸರಿಗೆಲ್ಲ ಚೊಕ್ಕ ಬಂಗರ ಸರಿಗೆ
ಬಗ್ಸಿ ಬಸವಂತ ಕೇಳಿದಾರೇನು ಹೇಳಲಿ ಏನಾರು ಏನೋ ಘಾತವನಾದಿತ ಕೇಳ ಕೊಲ್ಲೋಗಿನ ಸರಿಗೋದಿತ ಪರಮಾ ಮನೆಗೆ ಹೋದ ತಕ್ಷಣ ನಿನ್ನ ಗಂಡ ಭಾವ ಮೈತ್ರಿ ಮುಗಿಯವ ಏನು ಉಳಿಸ್ಕೋಬೇಕು ನನ್ನ ಮಗಳ ಏನು ಉಳಿಸ್ಕೋಬೇಕು ಎಮ್ಮ ಘಾತವಾಯ್ತಲ್ಲಮ್ಮ ಏನ್ ಮಾಡ್ಕೊಂಡೆ ಏನಮ್ಮ ಇದೇ ಜಾತ್ರೆ ಒಳಗೆ ಕೊಳ್ಳಾಗಿನ ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತಮ್ಮ ಸರಿಗೆ ಕಳೆದು ಹೋಯ್ತು. ನನ್ನ ಗಂಡ ಭಾವ ಮೈದುಂಡ ಕೇಳಿದರೆ ಏನಂತೂ ಹೇಳಲ್ಲಮ್ಮ ಏನಂತೂ ಹೇಳಲಿ ಏನು ಹೇಳಕ್ಕೂಪ ಇಲ್ಲ ನನ್ನ ಮಗಳ ಹೌದಮ್ಮ ಮಿಂಚಿ ಹೋದ ಮಾತಿಗೆ ನನ್ನ ಮಗಳ ಚಿಂತಿಸಿ ಫಲವಿಲ್ಲ ಯಾಕಂದ್ರೆ ನಿನ್ನ ತವ್ರ ಮನೆಗೆ ಹೋಗೋದು ಬೇಡ ಹೌದಮ್ಮ ನಿನ್ನ ಗಂಡ ಭಾವ ಮೈದ್ರ ಮುಂದೆ ಹೇಳುದು ಬೇಡ ಬೇಡ ಏನ ಹಾ ಇದೊಂದು ಮಾತಿವ ನನ್ನ ಹೊಟ್ಟೆಗೆ ಹಾಕೋತ ನನ್ನ ಮಗಳ ಹೌದಮ್ಮ ನಾನು ಯಾರ ಮುಂದೆ ಇವತ್ತು ತೊಡಿ ಪಿಟಕ್ ಮಾಡಂಗಿಲ್ಲ ಮಾಡೋದಿಲ್ಲ ಆದ್ರೆ ಹಾ ಅಕಸ್ಮಾತ್ ಇವ ನನಗೊಂದು ಪ್ರಸಂಗ ಬಂತು ಬಂದರೆ ನನ್ನ ಮಾತ ನೀನು ಕೇಳ್ತ ನಮಗೆ ಹಾ ನನ್ನ ಕೈ ಮೇಲೆ ಕೈಲಿ ವಚನ ಕೊಡ್ಬೇಕಾಯ್ತು ನೋಡಿವ ನೋಡಮ್ಮ ಕೇಳುವಂತ ಮಾತಿದ್ರೆ ಕೇಳ್ತಾ ಇದ್ದೀನಿ ಎಮ್ಮ ಕೇಳುವಂತ ಮಾತಿದ್ರೆ ನಾನು ಹೇಗೆ ಕೇಳ್ಬೇಕಮ್ಮ ಅತ್ತಿ ಮನೆ ಸುಸಿಗೆವ ನನ್ನ ಮಗ ಕೇಳುವಂತ ಮಾತಿದ್ರೆ ಕೇಳ ನನ್ನ ಮಗಳೇನಿ ಹೌದು ಕೇಳಿದಂತ ಮಾತಿದ್ರೆ ಇವ ಏನ್ ಕೇಳ್ಬೇಡ ನಾ ಕೇಳುವಂತ ಮಾತ ತಗೊಂಡ್ ಬರ್ತೀನಿ ಅಮ್ಮ ಹೌದು ಯಾವ ವಚನ ಕೊಡ್ಬೇಕಾಗಿತ್ತು ಎಮ್ಮ ತೆಗೆದುಕೊಳ್ಳು ನೋಡಮ್ಮ ನಾಳೆ ನನ್ನ ಗಂಡ ಭಾವ ಇದನ್ನ ಕೇಳಿದ್ರೆ ನೀನು ಅವ್ರ ಮುಂದೆ ಹೇಳುದಿಲ್ಲಮ್ಮ ಕೈ ಮೇಲೆ ಕೈ ವಚನ ಕೊಡುವಂತಕ್ಕೆ ಯವ್ವ ನನ್ನ ಮಗಳೇ ನಿನ್ನ ಗಂಡ ಭಾವ ಮೈದ್ರ ಮುಂದೆವ ನಾನು ತುಟಿ ಬೆಟ್ಟಕ ಮಾಡುದಿಲ್ಲ ಒಂದು ಸಲ ನನ್ನ ಮಗಳ 10 ಸಲ ತಗೋ ವಚನೇವ ನೋಡಮ್ಮ ಈ ಸಂದೆ ಹಾ ಇದೇ ಜಾತ್ರೆ ಒಳಗೆ ಹೋಗಿ ಹೋಗಿ ಬಳೆಗೆರೆ ಅಂಗಡಿಗ ಬಳಿ ಇಟ್ಟುಕೊಂಡೆ ಬಲಕ್ ಹೋಗಿ ಅಮ್ಮ ಸ್ವಲ್ಪ ಪದಾರ್ಥ ಬರ್ತೀನಿ ನಾನು ಹೋಗಿ ಬರುವವರೆಗೆ ಅಮ್ಮ ಸ್ವಲ್ಪ ನೀನು ಇಲ್ಲೇ ಕೊಡುವಂತಕ್ಕೆ ಆಗು ಅಲ್ಲ ನನ್ನ ಮಗಳೇ ಹಾ ಈಗರ ಹೋಗಿ ಸರಿಗೆ ಕಳ್ಕೊಂಡು ಬಂದಿ ಹೌದು ಹೌದಮ್ಮ ಇನ್ನು ಜಾತ್ರಾಗ ಹೋಗಿ ಫಲಾರ ತಗೊಂಬರ್ತಾರ ಅಂತಂದ್ರೆ ಇವ ನಿನ್ನ ನೀ ಕಳ್ಕೊಂಡೆ ಅಂದ್ರ ನಿನ್ನ ಗಂಡಗ್ ಹೋಗಿ ನಾ ಏನ್ ಹೇಳ್ಬೇಕ ನೋಡಮ್ಮ ನಾನೇನ್ ಅರ್ಥ ಹೋಗುದಿಲ್ಲ ಯವ್ವ ಮೊದಲ ನೋಡವ ಹಿಂದ್ ಹಿರಿಯಾರು ಶಾಸ್ತ್ರ ಮಾಡ್ಯಾರ ಹೌದಮ್ಮ ಏನ್ ಮಾಡ್ಯಾರವ ಅಂದ್ರೆ ಹಾ ಊರ್ ಕಂಡಲ್ಲೇ ಪೋರಿ ಬಿಡಬಾರ್ದಂತ ನೀರ್ ಕಂಡಲ್ಲೇ ಕೋನ ಬಿಡಬಾರ್ದಂತ ನನ್ನ ಮಗಳೇ ಹೌದು ಏನ ಈಗ ಜಾತ್ರೆಯಾಗ ನೀವ್ ಹಾದಿ ಅಂದ್ರ ದೊಡ್ಡ ಜಾತ್ರೆ ಎಲ್ಲಿ ಹುಡುಕೊಂತ ಬರ್ಲಿವ ನಾನು ಸಿಕ್ರ ಪಾಡ ಸಿಗದ್ರ ಮನಿಗ್ ಹೋಗ್ಯವ ನಿನ್ ಗಂಡಗನ ಏನ್ ಹೇಳ್ಬೇಕು ಹೆಂಗ ಹಾದೇವ್ ಹೆಂಗ ಬಂದೇವ್ ಅಮ್ಮ ಹೌದಲ್ಲ ಯವ ಸರ್ನ ಹೋಗಿ ಬರ್ನಕ್ ಬರ್ಬೇಕು ಬರ್ನ ಬರ್ತೇನೆ ನೋಡಮ್ಮ ಆಗ್ಲಿ ನನ್ನ ಮಗಳ ಹೋಗಿ ಬಾರೆ ಏನೋ ಗೆಳೆಯ ಬಾಳಣ್ಣ ಏನೋ ಗೆಳೆಯ ಸಂಗಣ್ಣ ಏನ್ ಜಾತ್ರೆ ಕುಳಿತೋ ಮಿತ್ರ ಗೆಳೆಯ ಜಾತ್ರೆ ಬಂದ್ ಬಾಳ ಕುಳಿತೋ ಮಿತ್ರ ಬಾಳ ಕುಳಿತ ನೋಡು ಗೆಳೆಯ ಏನ್ ತೊಟ್ಟಲು ಜೀಕ ಏನ್ ಬಳಗಾರ ಅಂಗಡಿ ಹೌದು ಏನ್ ಮಿಠಾಯಿದ ಅಂಗಡಿ ಗೆಳೆಯ ಜಾತ್ರೆ ಬಂದ್ ಬಾಳ ಕುಳಿತೋ ಅಲ್ಲೋ ಗೆಳೆಯ ಬಳಗಾರ ಅಂಗಡಿ ತೊಟ್ಟಲು ಜೀಕ ಇದನ್ನ ನೋಡಿದೋ ಮತ್ತೇನಾರ ಕಂಡಿಯೋ ಮಿತ್ರ ಗೆಳೆಯ ನಾ ಬಂದ್ ಇದನ್ನ ಕಂಡಿ ನೀ ಬಂದ್ ಏನ್ ಕಂಡಿ ಗೆಳೆಯ ನಾ ಕಂಡು ಹೇಳ್ಬೇಕಲ್ಲ ನೋಡು ಮಿತ್ರ ಗೆಳೆಯ ಮತ್ತಾದ್ರೂ ಹೇಳ್ತೀನಿ ಕೇಳು ಹೇಳುವಂತ ನಾವು ಎಂತ ಸುಂದರಿ ಒಳ್ಳು ಬಾಳನ್ನ ಕೇಳು ಎಂತ ಸುಂದರಿ ಒಳ್ಳು ಎಂತ ಸುಂದರಿ ಒಳ್ಳು ಬಾಳನ್ನ ಕೇಳು ಎಂತ ಸುಂದರಿ ಒಳ್ಳು ಬಾಳನ್ನ ಕೇಳು ಎಂತ ಸುಂದರಿ ಒಳ್ಳು ಎಂತ ಸುಂದರಿ ಒಳ್ಳು ಬಾಳನ್ನ ಕೇಳು ಎಂತ ಸುಂದರಿ ಒಳ್ಳು ನರಮಣಿ ಮುದ
ಮಿತ್ರ ಹೆಣ್ಣಂದ್ರ ಹೆಣ್ಣಲ್ಲೋ ಗೆಳೆಯ ಆ ಹೆಣ್ಣ ನೋಡಿದ ಕ್ಷಣ ನನ್ನ ಮನಸ್ಸಿಗೆ ಎಲ್ಲಟ್ಟು ಶಾಂತಿ ಇಲ್ಲೋ ಗೆಳೆಯ ಶಾಂತಿ ಇಲ್ಲ ಮಿತ್ರ ನೋಡಿ ಗೆಳೆಯ ನಾವ್ ಇಲ್ಲೇ ಮಾತಾಡ್ಕೊತಾನಿದ್ರ ಗೆಳೆಯ ಈ ಪರಮ್ಮನ ಕರ್ಕೊಂಡ ಇಲ್ಲೇ ದಾರಿಲೇ ಹೋಗ್ಯಾಳ ಉತ್ತಂದ್ರ ಉತ್ತಲ್ಲ ಗಿಟ್ಟಂದ್ರ ಗಿಟ್ಟಲ್ಲ ಗೆಳೆಯ ಸಾಧಗಾರದ ಹೆಣ್ಣಾಯ್ತು ಮಿತ್ರ ನೋಡಿ ಗೆಳೆಯ ನಾವಿಲ್ಲೇ ಮಾತಾಡ್ಕೊತಾರ ನಿಂತ್ರ ದೂರ ಹೋಗ್ತಾಳ ಗೆಳೆಯ ಆಯ್ಕೆ ಬಾಳ ದೂರ ಹೋಗ್ತಾಳ ಮಿತ್ರ ಬಳಗಾರ ಅಂಗಡಿಗೆ ಹೋಗಿ ಬಳಿ ಇಟ್ಕೋತಾಳ ಮಿತ್ರ ಪಳಾರ ಅಂಗಡಿಗೆ ಹೋಗಿ ಪಳಾರ್ ತಗೋತಾಳ ತಗೋತಾರ ಮಿತ್ರ ಆಕಿನ ಅಡ್ಡದಾರಿ ಗಟ್ಟಿ ಆಕಿ ಕೂಣ ಗುರ್ತಾ ಕೇಳ್ಕೊಂಡ್ ಬಾರೋ ಮಿತ್ರ ಆಗ್ಲಿ ಮಿತ್ರ ದೌಡ್ ಹೋಗಿ ಬರೋಗು ನಿಲ್ಲು ತಂಗಿ ಮತ್ತಾರು ಹೇಳುತ್ತೇನೆ ಕೇಳು ಅನ್ನ ಚಂದವಾಗಿ ಹೇಳುವಂತರಾಗಿರಿ ಯಾಕ ತಂಗಿ ಅಲ್ಲಿ ಗಟ್ಟಿ ಅವಸರ ಆಗಿ ಸಿಂಗಾರ ಬಡವನ ನಿನಗಿಲ್ಲ ತರಕಾರ ಅನ್ನ ಚಂದ ಹೇಳಿ ಈ ಬ್ಯಾಸಿ ಬಿಸಿಲಾಗ ಹೊರಗುಡ್ಕುತ್ತ ಎಲ್ಲಿಗೆ ಹೋಗ್ತಿ ತಂಗಿ? ನಿನ್ನ ಕೂನ ಗುರ್ತ ಹೇಳ್ರಿ ದಾರಿ ಬಿಡ್ತನ. ಏನವನ್ನ ಎನ್ನ ಕೂನ ಗುರ್ತ ಹೇಳಿದ್ರೆ ದಾರಿ ಬಿಡ್ತಾ ಇದ್ರಿ ಬಿಡ್ತ ತಂಗಿ. ಇಲ್ಲವಾದ್ರ ಏಕ ಜಾತ ದಾರಿ ಬಿಡುದು ತಂಗಿ ಅನ್ನ ಹೀಗೆತ್ತರೇನು? ಹೌದ್ ತಂಗಿ. ಅನ್ನ ಮತ್ತಾದ್ರೂ ಹೇಳ್ತೀನಿ ಕೇಳುವಂತರಾಗಿರಿ. ಅದೇ ನೀವು ಹೇಳುವಂತಕ್ಕೆ ಅವು ಆ ಬಿಡೋ ದಾರಿ ಬಿಡೋ ದಾರಿ ಹುಡಗಟ ಚಲವಾಲ
ಕಾಡ ದಾರಿ ಬಿಡ್ತಲ್ಲ ಅಣ್ಣ ಹೇಳ್ತೀನಿ ಕೇಳಿ ನಿಮ್ಮ ಕೂನ ಕೂರತೆ ನಮಗೇನು ಕಾಡಬೇಡಿ ಕಾಡಬೇಡು ಬೀಳುವೆ ನಿಮ್ಮ ಕಾಲ ಕಾಡಬೇಡಿ ಬೀಳುವೆ ನಿಮ್ಮ ಕಾಲೆ ಕಾಲೆ ಕಾಡಬೇಡ ಬೀಳುವೆ ನಿಮ್ಮ ಕಾಲೆ ಕಾಲೆ ಬಿಡು ದಾರಿ ಬಿಡು ದಾರಿ ಹುಡುಕಟ ಚೆಲವಾಲೆ ಅಣ್ಣ ದಾರಿ ಬಿಡುದಿಲ್ಲ ಅತ್ತಿ ಮಾವ ಮೈದೂರ ಸೋಸಿನ ಸೋಸಿನ ಹುಡುಕಟ ಚೆಲವಾಲೆ ಅಣ್ಣ ಯೋಧನೆ ಕೇಳಿ ಓ ಹೋ ಹೋ ಏನು ಅಣ್ಣ ಹೇಳ್ತಂಗಿ ಹೊತ್ತ ಏರಿ ಹಾ ಅಣ್ಣ ನೆತ್ತಿ ಮೇಲೆ ಬಂದಿರುವುದು ಹಾ ನಾನು ಗಂಡುಳ ಬಾಲಿ ಹಾ ಅತ್ತಿ ಮನಿ ಸೊಸಿ ತವರು ಮನಿ ಹೆಣ್ಣು ಮಗಳು ಹೆಣ್ಣು ಮಗಳು ಹಾ ಇಂಥ ಬಿಸಿಲಿನಲ್ಲಿ ಹಾ ಅಣ್ಣ ನನ್ನ ಕಾಲ ಸುಡ್ಲಿಕ್ಕತ್ತವ್ರಿ ಹಾ ಅಣ್ಣ ದಾರಿ ಕಟ್ಟದು ಚೆಲ್ಲವಲ್ಲ ಎನಗೆ ಸುಮ್ಮನೆ ದಾರಿಯನ್ನು ಬಿಡವ ನೋಡ್ ತಂಗಿ ಹೊತ್ತೇರಿ ನೆತ್ತಿ ಮೇಲೆ ಬಂತ ತಂಗಿ ಕೆಟ್ಟ ಬ್ಯಾಸ್ಗಿ ಬಿಸಲ ಹೌದು. ಕಾಲ್ ಸುಟ್ರ ಹಾ. ತಂಗಿ ನನ್ನ ಹೆಗಲ ಮೇಗಿನ ಶಾಲ ಹೌದು ಹೌದು ನಾ ಇದ್ರ ಮ್ಯಾಲ ನಿಂತ ಆಹಾ ಮೂರು ಮಾತ್ ಮಾತಾಡಿ ತಂಗಿ ಮುಂದಕ್ಕೆ ಹೋಗೋತಕ್ಕಾಗವ ಏನವನ್ನ ಹಾ ಅಣ್ಣ ನಿಮ್ಮ ಜರಿಸಲೆಯನ್ನ ಹೊಲಸಾಗ್ತೈತಿ ಅನ್ನ ಮೇಲಿಗೆ ತಿಕ್ಕೊಳ್ಳುವಂತರಾಗಿರಿ ತಂಗಿ ನಿನಗರಿದ್ದೇನೈತೆವ ಏನವನ್ನ ಹಾ ನನ್ನ ಪುನಃ ಗುರ್ತ ಕೇಳಲಿಕ್ಕೆ ಹಾ ಅಣ್ಣ ನೀನು ಯಾರು ಅಣ್ಣ ಮತ್ತು ನಿನ್ನ ಹೆಸರೇನು ಅಣ್ಣ ನೀನಾದ್ರೂ ಹೇಳ್ಬೇಕಾಗಿತ್ತು ನೋಡು ತಂಗಿ ನನಗ ಬಂದ ಬಳನ ಅಂತಾರ ನೋಡುವಣ್ಣ ಹಾ ಬಾಳ ನನ್ನವರು ಈ ಕುಂದ ಸಭದಲ್ಲಿ ಬಹಳ ಮಂದಿ ಹಾ ಮತ್ತು ಊರಲ್ಲಿ ಅನೇಕ ಮಂದಿ ಇದ್ದಾರೆ ಹಾ ಅಣ್ಣ ನಿಮ್ಮ ಪೂರ್ಣ ಅಡ್ಡಾಸರ ಏನೈತಿ ಹಾ ಅಣ್ಣ ಅದನ್ನಾದ್ರೂ ಹೇಳುವಂತರಾಗಿರಿ ತಂಗಿ ಪೂರ್ತಿ ಅಡ್ರೆಸ್ ಹೇಳ್ಬೇಕಲ್ಲ ಹೌದು ಅಣ್ಣ ನೋಡ್ ತಂಗಿ ಹಾ ಹುಡುಗ ಹುಲಿಯಾಳ ಹುಡುಗ ಹುಲ್ಲೇಳ ತುಡುಗ ಸಿದ್ದಾಪುರ ಹುಡುಗ ಸಿದ್ದಾಪುರ ಕೊರ್ತಿ ಕೊಲ್ಲಾರಿ ಹೇಳ್ದಾಗ ಹೇಳ್ದಾಗ ನಿಮ್ಮಂತ ತಂಗ್ಯಾರ್ ಸಿಕ್ಕ್ರ ಆಹಾ ಹೊಂಟ್ ಹೇಳಿ ಗಂಟ್ ಹಾಕಿ ಹೊಂಟ್ ಬರು ಬಂಟ್ ಬಾಳನ್ನ ಅಂತಾರ ತಂಗಿ ಇದು ಅಂತ ಹುರ್ಕಡ್ಲಿ ಬಾಳನ್ನ ಅಂತಾರ ನೋಡುವ ವಾ ಎಟ್ಟುದೈತಪ್ಪ ನಿನ್ನ ಅಡ್ಡಾಸರ ತಂಗಿ ಒಂದೀಟ ಕಡದ್ ಹೇಳಿ ನಿನಗ ಹೌದು ನನ್ನ ಅಡ್ರೆಸ್ ಹೇನುವನ್ನ ಹಾ ನಿಮಗೆ ಬಂದ ಹುರ್ಕಳ್ಳಿ ಮಾರುವಂತಹ ಬಂಡ ಬಾಳನ್ನಾದ್ರು ಅಂತಾರೆ ಹೌದ್ ನೋಡ್ ತಂಗಿ ಅಣ್ಣ ನಿಮ್ಮ ಕುನ್ನ ಗುರ್ತ ನಮ್ಮ ತಿಳಿದಂಗ ಆಯ್ತು ಇನ್ನೇ ನನ್ನ ಕುನ್ನ ಗುರ್ತ ನಿಮ್ಗ ತಿಳಿಸ್ಲಿಕ್ಕೆ ಬೇಕು ತಂಗಿ ನೀನು ಪೂರ್ಣ ಬರ್ತಾ ಹೇಳ್ಬೇಕಲ್ಲ ಅಣ್ಣ ಮತ್ತಾರು ಹೇಳ್ತೀನಿ ಕೇಳಿ ತಂಗಿ ಅದೇ ನೀವು ಹೇಳ್ಬೇಕಲ್ವ ಹಾ ಬಾಳನ್ನ ಕೇಳು ಹಾ ಬಾಳನ್ನ ಕೇಳು ಚಿತ್ತ ಕೊಟ್ಟ ನೂರ ಮನಿ ಬೈಲ್ವಡ ಗಂಡ ಮೆಟೆ ನಾ ಕೇಳು ಬಾಳನ್ನ ಕೇಳು ಚಿತ್ತೆ ಕೊಟ್ಟ ಬಾಳಪ್ಪನ್ನ ಕೇಳಾಕೋ ಚಿತ್ತ ಕೊಟ್ಟ ನೂರ ಮನಿ ಬೈಲ್ವಡ ಗಂಡ ಮೆಟೆ ಪಕ್ಷಿ ಬಸವಂತ ಮೈಥುನರ ಈರ ಪಕ್ಷಿ ಬಸವಂತ ಮೈಥುನರ ಲಗೀರ ಆಗಬೇಕು ಪ್ರಾಣೇಶ್ವರ ಅಲ್ಲ ಕೇಳು ಏ ನನ್ನ ಕೊಟ್ಟ ಸಾರ ಬೈಲೆ ಹೊಂಗಲ್ಲ ನನ್ನ ಕೊಟ್ಟ ಸಾರ ಬೈಲೆ ಹೊಂಗಲ್ಲ
ಸಾರ ರಂಗಲ್ಲಲೆ ಒಂಗಲ್ಲ ಸಾರ ರಂಗಲ್ಲ ತವ್ರ ಮನಿ ಬೈಲ್ವಡ ಕಂಡ ಮೆಟೆ ಏನವನ್ನ ಹಾ ನೋಡಪ್ಪ ನನ್ನ ಕೊಟ್ಟದ್ದು ಹಾ ಸ್ಯಾರ ಬೈಲ್ ಹೊಂಗಲ ಹಾ ಎಲ್ಲ ತವ್ರ ಮನೆ ಬೈಲ್ವಡ ಹಾ ಇರಪಕ್ಷಿ ಬಸವಂತ ಬಂದು ಎನಗೆ ಮೈದುಂಡಾಗಬೇಕು ಮೈದುಂಡ್ರಾಗ್ಬೇಕು ಆ ಲಗಳ ರೇರೇಶ್ವರ ಬಂದ ಹಾ ಎನಗೆ ಪ್ರಾಣ ಕಾಂತಾಗಬೇಕು ಪ್ರಾಣ ಕಾಂತ ಆಗ್ಬೇಕು ಅನ್ನ ಎನಗೆ ಬಂದು ಹಾ ಗಂಗಾ ಗಂಗಾ ಅಂತ ನೋಡಪ್ಪ ನೋಡ್ತಂಗಿ ಹಾ ನೀನ್ ಅಡ್ಡೆಸ್ರಲ್ಲ ಗುರ್ತಾದಂಗ ಆಯ್ತ ಅನ್ನ ಇದು ಅಲ್ಲದೆ ಲಗಳೇರ್ ಗಂಗಾ ಅಂತಾರೆ ಲಗಳಾರ ಗಂಗಾ ಅಂತಾರ ಹೌದು ಆ ತಂಗಿ ನೀನು ಕೂಣ ಗುರ್ತ ತಿಳಿದಂಗ ಆಯ್ತವ ಹಾ ದಾರಿ ಬಿಟ್ಟು ಹೋಗಂದ್ರಿ ದಾರಿ ಬಿಟ್ಟನು ತಂಗಿ ಹೋಗಿ ಬರೋದಕ್ಕೆ ಏನುವನ್ನ ಇಷ್ಟೆಲ್ಲ ಕುನ್ನ ಗುರ್ತ ಯಾತ ಸಲುವಾಗಿ ಕೇಳಿದ್ರಿ ನೋಡ್ತಂಗಿ ಹಾ ನಾ ಕಾಲ್ ಕಡಿ ವ್ಯಾಪಾರ ಮಾಡೋ ಮನುಷ್ಯ ಮನಸ್ಸರು ಹಾ ಏನೋ ದಾರಿ ತಪ್ಪಿ ಹಾ ತಂಗಿ ಮನಿಗೆ ಬಂದರೆ ಬಾ ಎನ್ನ ಅಂತ ಕರೆದ ಹಾ ಒಂದ್ ತೆಂಬಿಗೆ ನೀರ ಒಂದ್ ಬತ್ತಿ ತಂಬಾಕ ಕೊಟ್ಟ ಅನ್ನೋ ಸಲುವಾಗಿ ನೋಡ್ವ ಇಷ್ಟಕ್ಕ ಕೇಳಿದ್ರಿ ಹೌದ್ ನೋಡ್ತಂಗಿ ಸುರೇಶನ ಕೋಚಲಿ ಅವರು ಪರಾಮನ ಪಾತ್ರ ಮಾಡಿದವರು ಕಲಕನಿಕೆಗೆ 20 ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ನಾ ತುಂಬಾ ಋಣಿಗಿದ್ದೇನೆ ಏನು ನಾ ಹಾ ಅದ ಏನು ಅಕಸ್ಮಾತ್ ದಾರಿ ತಪ್ಪಿ ಬಂದರೆ ತಂಗಿ ಮನಿಗೆ ಬಂದ್ರ ಆಹಾ ಬಾ ಎನ್ನ ಅಂತ ಕರೆದ ಹೌದು ಒಂದ್ ತೆಂಬಿಗೆ ನೀರ ಒಂದ್ ಬತ್ತಿ ತಂಬಾಕ ಕೊಟ್ಟ ಅನ್ನೋ ಸಲುವಾಗಿ ನೋಡ್ವ ಅನ್ನ ಇಷ್ಟು ಸಲುವಾಗಿ ಹೌದ್ ಕೇಳಿದ್ರಿ ನೋಡ್ತಂಗಿ ಏನುವನ್ನ ಹಾ ಏನು ಅಕಸ್ಮಾತ್ ಹಾ ಹುರ್ಕಳ್ಳಿ ವ್ಯಾಪಾರ ಮಾಡ್ಕೊತ ಸಹಜಗಡೆ ಹಾ ನೀವು ನಮ್ಮೂರಿಗೆ ಬಂದರೆ ಹಾ ಅನ್ನ ಕರೆದ ಒಂದ ಚರಿಗೆ ನೀರ ಹಾ ಒಂದು ಬತ್ತಿ ತಂಬಾಕ ಹಾ ನಾನು ಕೊಡ್ತಾ ಇದ್ದೀನಿ ಹಾ ಅನ್ನ ನಮ್ಮ ಮನೆಗೆ ನೀವು ಬಂದು ಹೋಗುವಂತರಾಗಿರಿ ಹಿಂಗಂದಿವ ಹೌದು ಅಣ್ಣ. ಆಗ್ಲಿ ಒಂದ್ ದಾರಿ ತಪ್ಪಿ ನಿನ್ನ ಮನಿಗೆ ಬಂದ ಹಾ ತಂಗಿ ನಿನ್ನ ಮನ್ಯಾಗ ಕುಂತ ಹೌದು ಒಂದ್ ಬತ್ತಿ ತಂಬಾಕ ಒಂದ್ ಸಿಂಗಲ್ ಚಾ ಕುಡ್ ಬರ್ತಾನ ನೋಡ್ವ ಅನ್ನ ಇಷ್ಟು ಸಲುವಾಗಿ ಅಟ್ಟಿರಲ್ಲ ಬರೋದು ಸಲುವಾಗಿ ನೋಡ ತಂಗಿ ಅನ್ನ ಹೋಗಿ ಬರ್ತೀರಿ ಹೋಗಿ ಬರ್ತಾನ ತಂಗಿ ಅನ್ನ ನಮಸ್ಕಾರ ತಂಗಿ ನಮಸ್ಕಾರ